ಎಷ್ಟರ ಮಟ್ಟಿಗೆ ಅಂತಂದರೆ ಡ್ರಗ್ಸು ಶಾಲಾ ಕಾಲೇಜಿಂದ ಹಿಡಿದು ಜೈಲ್ವರೆಗೂ ಡ್ರಗ್ಸ್ ಮಾರಾಟ ಜಾಲ ಇದೆ. ಮಹಾರಾಷ್ಟ್ರದಿಂದ ಬೇರೆ ಬೇರೆ ರಾಜ್ಯಗಳಿಂದ ಪೊಲೀಸರು ಬಂದು ಇಲ್ಲಿ ಡ್ರಗ್ಸು ಮಾರಾಟ ಮಾಡೋ ಜಾಲವನ್ನು ಪತ್ತೆ ಹಚ್ತಾರೆ. ಸ್ಥಳೀಯ ಪೊಲೀಸರಿಗೆ ಸಾಧ್ಯ ಆಗಿಲ್ಲ. ಮೊನ್ನೆ ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳು ಕರ್ನಾಟಕದಲ್ಲಿ ಡ್ರಗ್ಸ್ ಮ್ಯಾನುಫ್ಯಾಕ್ಚರಿಂಗ್ ಸೆಂಟರ್ ಆಗಿದ್ದಾವೆ, ಮ್ಯಾನುಫ್ಯಾಕ್ಚರ್ ಮಾಡಿ ನಮ್ಮಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ರಾಜ್ಯದ ಮುಖ್ಯಮಂತ್ರಿ ಅದನ್ನು ಅಷ್ಟು ಮಾತಾಡುವಷ್ಟು ದೊಡ್ಡ ಪ್ರಮಾಣದಲ್ಲಿ ಇಲ್ಲಿ ಡ್ರಗ್ ಆಗಿದೆ ಅಂತಂದರೆ ಈ ಸರ್ಕಾರ ಡ್ರಗ್ ನಿಯಂತ್ರಣ ಮಾಡಲು ಸಾಧ್ಯ ಆಗಿಲ್ಲ. ಮತ್ತು ಕೆಳಮಟ್ಟದಲ್ಲಿ ಪೊಲೀಸ್ ಇಲಾಖೆ ಒಂದು ರೀತಿಯಲ್ಲಿ ಡ್ರಗ್ ಪೆಡ್ಲರ್ಸು, ಡ್ರಗ್ ಸಪ್ಲೈಯರ್ಸು ಎಲ್ಲ ಗೊತ್ತಿದ್ರು ಸುಮ್ಮನೆ ಕುಂತಿರೋದು ನೋಡಿದರೆ ಅವರು ಕೂಡ ಶಾಮೀಲಾಗಿದ್ದಾರೆ ಅನ್ನುವಂಥ ಭಾಳ ಸ್ಪಷ್ಟವಾದಂಥ ನಿದರ್ಶನಗಳಿದ್ದಾವೆ. ಇದರಿಂದ ಏನಾಗಿದೆ ಅಂದರೆ ಕಾನೂನು ಸುವ್ಯವಸ್ಥೆ ಕೆಡ್ತಾ ಇದೆ. ಹಾಡೇ ಹಗಲು ಮರ್ಡರ್ಗಳಾಗ್ತಾ ಇದ್ದಾವೆ. ಡೇ ಲೈಟ್ ಇವತ್ತು ಬೆಂಗಳೂರಿನಲ್ಲಿ ಒಂದು ಓಪನ್ ಆಗಿ ಮರ್ಡರ್ ಆಗಿದೆ, ಒಂದು ಹೆಣ್ಮಗಳ ಮರ್ಡರ್ ಆಗಿದೆ. ಈ ಥರ ನಿರಂತರವಾಗಿ ನಡೀತಾ ಇದ್ದಾವೆ. ಒಟ್ಟು ಕಾನೂನಿನ ಭಯ ಇಲ್ಲ, ಪೊಲೀಸರ ಭಯ ಇಲ್ಲದೆ ಮರ್ಡರ್ಗಳು, ರೇಪ್ಗಳು, ಗ್ಯಾಂಗ್ ರೇಪ್ಗಳು, ಡ್ರಗ್ಗು ವಿಪರೀತ ಆಗಿದೆ. ಆದ್ದರಿಂದ ಮುಖ್ಯಮಂತ್ರಿಗಳು ಬೇರೆ ಎಲ್ಲ ಕೆಲಸ ಬಿಟ್ಟು ಎರಡು ಕೆಲಸ ಮಾಡಬೇಕು. ಅವರೊಂದು ಬರ ನಿರ್ವಹಣೆ ಮಾಡಬೇಕು, ಇನ್ನೊಂದು ಕಾನೂನು ಸುವ್ಯವಸ್ಥೆ ನಿರ್ವಹಣೆ ಮಾಡಬೇಕು. ಇಲ್ಲದೇ ಇದ್ದರೆ ರಾಜ್ಯ ಸರ್ಕಾರದ ಪ್ರಥಮ ಕರ್ತವ್ಯ ಕಾನೂನು ಸುವ್ಯವಸ್ಥೆ. ಅದರಲ್ಲಿ ಸಂಪೂರ್ಣವಾಗಿ ವಿಫಲರಾದರೆ ಜನ ಮಾತ್ರ ತಕ್ಕ ಪಾಠವನ್ನು ಅವ್ರು ಕಲಿಸ್ತಾರೆ. ಖರ್ಗೆ ಅವ್ರ ಕ್ಷೇತ್ರದಲ್ಲೇನೆ ಜೈಲಿನಿಂದ